ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ಶಾರದಾ ಮನೆಗೆ ಬಂದಾಗ ಸಿದ್ದು ಮಕ್ಕಳಿಗೆ ಪಾಠ ಓದ್ಕೊಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಶಾರದಾ ಮಾತ್ರ ರೆಸ್ಟೋರೆಂಟಲ್ಲಿ ನಡೆದ ಘಟನೆನ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಕಾ ಬೇಕು ಬೇಕು ಅಂತ ಇಂಥ ತಿಂಡಿನ ಯಾರಾದರೂ ತಿಂತಾರ? ನಮ್ಮಲ್ಲಿರೋ ಬೀದಿ ನಾಯಿಗಳು ಸಹ ತಿನ್ನಲ್ಲ. ಹಾಗೆ ನಿಮ್ಮ ಮೇಲೆ ನಾನು ಖಂಡಿತ ಕಂಪ್ಲೇಂಟ್ ಕೊಟ್ಟೆ, ಬ್ಯಾಡ್ ವ್ಯೂಸ್ ಎಲ್ಲನೂ ಸಹ ನಾನು ಹಾಕ್ತೀನಿ, ಕಮೆಂಟ್ನಲ್ಲಿ ನಿಮ್ಮದೇ ಬರಬೇಕು, ಆ ರೀತಿ ಮಾಡ್ತೀನಿ ಅಂತ ಎಲ್ಲ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಶಾರದಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಬರ್ತಾನೆ. ಅಷ್ಟೊತ್ತಿಗೆ ಏನಾಯಿತು ಶಾರದಾ ಅವರೇ ಅಂತ ಅಂದಾಗ, ಅಲ್ಲ ಸರ್, ನಮ್ಮಿಂದ ಜ್ಯೋತಿಕನ ಲೈಫು ಹಾಳಾಯಿತು ಅಂತ ಅಂದ್ಕೊಂಡೆ, ಆದರೆ ಇವಾಗೆಲ್ಲ ಒಂದು ಮಟ್ಟಕ್ಕೆ ಸರಿ ಆಯಿತು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಜ್ಯೋತಿಕಾ ನೋಡಿ ಸರ್, ಬೇಕು ಬೇಕು ಅಂತ ನಮ್ಮ ಲೈಫಲ್ಲಿ ಬಂದು ಯಾವ ರೀತಿ ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಅಂದಾಗ, ಹೌದು, ನಾನು ಮನೆಗೆ ವಾಪಸ್ ಬರಲಿ ಅಂತ ನಮ್ಮ ಫುಡ್ ಟ್ರಕ್ನ ಸುಟ್ಬಿಟ್ಲು. ಮುಂಚೆ ಎಲ್ಲ ಜ್ಯೋತಿಕಾ ಈ ರೀತಿ ಇರಲಿಲ್ಲ, ಆದರೆ ಏನು ಕೆಟ್ಟ ಉದ್ದೇಶ ಇಟ್ಕೊಂಡು ಅವಳು ಈ ರೀತಿ ಮಾಡ್ತಿದ್ದಾಳೋ ನನಗಂತೂ ಗೊತ್ತಿಲ್ಲ ಅಂತ ಅಂದಾಗ, ಸರ್, ಪ್ರತಿಯೊಬ್ಬರಿಗೂ ಒಂದೊಂದು ತಾಳ್ಮೆ ಅಂತ ಇರುತ್ತಲ್ವ, ಎಲ್ಲ ಮನುಷ್ಯನಿಗೂ. ನಾವು ಎಷ್ಟು ದಿನ ಅಂತ ಇದನ್ನೇ ನೋಡ್ಕೊಂಡಿರೋಕ್ಕಾಗುತ್ತೆ ಹೇಳಿ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಹಾಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪು ಮತ್ತು ದೀಪು ಫ್ರೆಂಡು ಕಿತ್ತಾಡ್ತಾ ಇರ್ತಾರೆ. ದೀಪುನ ಜಡೆನ ಹುಡುಗ ಹೇಳಿದ ತಕ್ಷಣ ಇವಳು ಸಹ ಅವ್ನ ಕೂದಲನ್ನ ಗುಂಜಾಡ್ತಿರ್ಬೇಕಾದ್ರೆ, ದೀಪು ನಿಲ್ಲಿಸು, ಏನು ಮಾಡ್ತಿದ್ಯಾ? ಆ ಹುಡುಗನ ತಲೆ ಕೂದಲನ್ನೆಲ್ಲ ಎಳಿತಿದೆಯಲ್ಲ, ನಾನು ನಿನಗೆ ಇದನ್ನ ಬುದ್ಧಿನ ಹೇಳ್ಕೊಟ್ಟಿರೋದು, ನಿನಗೆ ಒಳ್ಳೆ ಬುದ್ಧಿ ತಾನೇ ನಾನು ಹೇಳಿರೋದು, ಮುಚ್ಚು ಬಾಯ್ ಅಂತ ದೀಪನ ಬೈತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನುಸೂಯನೂ ಸಹ ಬಂದು ಬೈತಾ ಇರ್ತಾಳೆ. ಅಮ್ಮ, ಆ ಹುಡುಗನ ಮನೆಗೆ ತಗೊಂಡೋಗಿ ಬಿಟ್ಟು ಬನ್ನಿ ಅಂತ ಅಂದಾಗ ಆ ಹುಡುಗನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಿದ್ದು ಬಾಪುಟ್ಟ ಅಂತ ಕರೆದು ಯಾಕೆ ಹಿಂಗೆ ಆಡ್ತಿದ್ದೆ ಅಂತ ಕೇಳಬೇಕಾದ್ರೆ, ಅಲ್ಲ ದೀಪು, ನಿನಗೆ ಎಷ್ಟು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದೀನಿ, ನೀನೇನಕ್ಕೆ ಈ ಥರ ಆಡ್ತಿದ್ದೆ ಅಂತ ಅಂದಾಗ, ಅಲ್ಲಮ್ಮ, ಆವಾಗಿಂದಲೂ ಸಹ 2-3 ಸಲ ಅವನು ಜುಟ್ಟನ್ನ ಎಳಿತಾ ಇದ್ದ, ನಾನು ಹೋಗ್ಲಿ ಅಂತ ಸುಮ್ಮನೆ ಇದ್ದೆ ಕಣಮ್ಮ, ಕೊನೆಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ಅವ್ನು ಕೂದಲಿಟ್ಕೊಂಡು ನಾನು ಜಿಂಟಿದೆ, ಆಗ ಅವನಿಗೆ ಗೊತ್ತಾಯಿತು ನನ್ನ ಪೇಯ್ನ್ ಏನು ಅಂತ ಅಂದಾಗ, ಅದಕ್ಕೆ ನೀನು ಈ ರೀತಿ ಮಾಡೋದ, ಇಂಥ ಬುದ್ಧಿ ಎಲ್ಲ ನೀನು ಯಾವಾಗ ಕಲಿತೆ ಅಂತ ಅಂದಾಗ, ನೋಡಮ್ಮ, ನನ್ನ ಕೈಲಿ ಇಷ್ಟು ಸಹಿಸ್ಕೊಳಕ್ಕಾಗುತ್ತೋ ಅಷ್ಟು ಮಾತ್ರ ನಾನು ಸಹಿಸ್ಕೊತೀನಿ, ಆಮೇಲೆ ಸಹಿಸ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ತೆಗೆದೆರಡು ಬಿಡ್ತೀನಿ, ನಾನು ಒಂದೆರಡು ಬಿಟ್ಟಾಗ ಅವ್ನು ಸರಿ ಆದ ನೋಡಿ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಿದ್ದು ಶಾರದಾ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಕೋಪದಿಂದ ದೀಪು ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ ಅಂತ ಶಾರದಾ ಕರಿತಿರ್ಬೇಕಾದ್ರೆ, ಸುಮ್ಮನೆ ರೀ, ಅವಳ ಪಾಡಿಗಳು ಹೋಗ್ಲಿ, ದೀಪು ಹೇಳೋದು ಕರೆಕ್ಟಾಗಿದೆ, ನಾವು ಎಷ್ಟಂತ ಸಹಿಸ್ಕೊಳಕ್ಕಾಗುತ್ತೆ, ನಾವು ಸಹಿಸ್ಕೊತೀವಿ ಅಂತಲೇ ತಾನೇ ಜ್ಯೋತಿಕಾ ನಮಗೆ ಈ ರೀತಿ ಮಾಡ್ತಾ ಇರೋದು, ನಾವು ತಿರುಗೇಟು ಕೊಟ್ಟರೆ ಸರಿ ಆಗ್ತಾಳೆ, ಬಲವಾದ ತಿರುಗೇಟು ಕೊಡಲೇಬೇಕು ಅಂತ ಅಂದಾಗ, ಬೇಡ ಸರ್, ನಾವೇನಾದರೂ ಆ ರೀತಿ ಮಾಡಿದ್ರೆ ಸುಮಿತ್ರಾ ಮತ್ತು ಶರತ್ ಸರ್ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತಾತನಿಗೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ, ನಾವೇನಾದರೂ ಈ ಥರ ಮಾಡಿದ್ವಿ ಅಂತ ಗೊತ್ತಾದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾರೆ, ಮನೆಯವರೆಲ್ಲರೂ ತುಂಬ ನೊಂದ್ಕೋತಾರೆ, ಏನು ಬೇಡ, ಬಿಟ್ಬಿಡಿ ಸರ್, ನಮಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, ಮನೆಯವ್ರಿಗೆ ನೋವು ಕೊಡೋದು ಬೇಡ, ನಮ್ಮ ಪಾಡಿನ ನಾವು ಅನುಭವಿಸೋಣ ಅಂತ ಅಂದಾಗ, ಇಲ್ಲ ಅಂತಂದರೆ ಜ್ಯೋತಿಕಾ ಬುದ್ಧಿ ಕಲಿಯಲ್ಲ, ನಾವು ತಿರುಗೇಟು ಕೊಡಲೇಬೇಕು, ನೀವು ತಲೆ ಕೆಡಿಸ್ಕೋಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಸಿದ್ದು ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಜ್ಯೋತಿಕಂಗೆ ಹೇಳ್ತಾ ಇರ್ತಾಳೆ, ಆದಷ್ಟು ಬೇಗ ಮದುವೆ ಆಗು ಅಂತ ಅಂದಾಗ, ವಾಟ್ ಗ್ರಾನಿ ಅಂತ ಅಂದಾಗ, ಹೌದು, ಮದುವೆ ಆಗೋದೇ ಒಂದು ದೊಡ್ಡ ಸೊಲ್ಯೂಷನ್ ಅಂತ ಅಂದಾಗ, ಮದುವೆ ಆಗಿ ಏನು ಮಾಡೋಣ ಅಂತ ಕೇಳಬೇಕಾದ್ರೆ, ಮದುವೆ ಆದರೆ ಆಟೋಮೆಟಿಕ್ಕಾಗಿ ಜ್ಯೋತಿ ಆಸ್ತಿ ನಿನಗೆ ಬಂದೇ ಬರುತ್ತೆ ಅಂತ ಅಂದಾಗ, ಲಾಯರ್ ಹೇಳಿರೋ ಮಾತೆಲ್ಲನೂ ಸಹ ಈ ಕಡೆ ಜ್ಯೋತಿಕಾ ನೆನ್ಪು ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀನು ಮದುವೆ ಆದಮೇಲೆ ದಶರಥನಿಗೆ ಸತ್ಯ ಗೊತ್ತಾದರೂ ಏನು ಪ್ರಯೋಜನ ಇಲ್ಲ, ಅಷ್ಟೊತ್ತಿಗೆ ನಿನಗೆ ಬರಬೇಕಾಗಿರೋ ಆಸ್ತಿ ಎಲ್ಲ ಬಂದೇ ಬರುತ್ತೆ, ತಿಪ್ಪುರ್ಲಾಗ ಹಾಕಿದರೂ ಸಹ ಅವನು ನಿನ್ನ ಆಸ್ತಿನ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದಾಗ, ವಾವ್ ಗ್ರ್ಯಾನಿ, ಎಷ್ಟು ಬ್ರಿಲಿಯಂಟ್ ಐಡಿಯಾ ಕೊಟ್ಟರು, ಯು ಆರ್ ಎ ಜೀನಿಯಸ್, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಕುಣಿದಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಗ್ರ್ಯಾನಿ, ನನಗೆ ಇಷ್ಟು ಬೇಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗ, ನಿಂದೊಳ್ಳೆ ಗೋಳಾಯಿತು, ಈ ಕಡೆ ಅಕ್ಕಿನೂ ಖಾಲಿ ಆಗಬಾರ್ದು, ನೆಂಟರು ಹೊಸ್ಕೊಂಡು ಹೋಗ್ಬಾರ್ದು ಅನ್ನೋ ರೀತಿ ಮಾಡ್ತಿದೆಯಲ್ಲ, ನಿನ್ನ ತಲೆನ ಸ್ವಲ್ಪ ಉಪಯೋಗಿಸು, ನೀನೇನಾದರೂ ಮದುವೆ ಆಗಲಿಲ್ಲ ಅಂತ ಅಂದರೆ ಖಂಡಿತ ಆಸ್ತಿ ಸಿಗಲ್ಲ, ಒಂದು ಬೇಕಂತಂದರೆ ಒಂದು ಕಳ್ಕೊಳ್ಳೇಬೇಕು, ಸ್ವಲ್ಪ ಬುದ್ಧಿ ಉಪಯೋಗಿಸು ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಜೊತೆಗೆ ಮತ್ತಷ್ಟು ಟೆನ್ಷನಿಂದ ಕೂತಿರ್ಬೇಕಾದ್ರೆ ಈ ಕಡೆ ಬೆವ್ರನ್ನ ಒರೆಸ್ತಾ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ, ಮೊದಲು ಮದುವೆ ಆಗು, ಆಸ್ತಿ ನಿನ್ನ ಕೈಲಿ ಸಿಗಲಿ, ಆಮೇಲೆ ನಾವು ಬೇರೆನೇ ಪ್ಲ್ಯಾನ್ ಮಾಡೋಣ ಅಂತ ಪಾರಿಜಾತ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಮಲಾ ರೂಮಲ್ಲಿ ಬಟ್ಟೆ ಫೋಲ್ಡ್ ಮಾಡ್ತಾ ಇರಬೇಕಾದ್ರೆ ವಿಮ್ಮು ಅಂತ ಅಂದ್ಕೊಂಡು ಮುರಳಿ ಬರ್ತಾನೆ. ಅದೆಂಥದ್ರಿ ವಿಮ್ಮು ಅಂತ ಅಂತೀರಾ, ಅಚ್ಚುಕಟ್ಟಾಗಿ ವಿಮಲಾ ಅಂತ ಕರೀರಿ ಅಂತ ಅಂದಾಗ, ಏನೋ ಖುಷಿಯಿಂದ ನಾನು ಹೆಂಡ್ತಿನ ಈ ರೀತಿ ಕರೆದ್ನಪ್ಪ, ಅದಕ್ಕೋಸ್ಕರ ನೀವು ಈ ರೀತಿ ಹಾಡ್ತೀಯಾ, ಹೋಗ್ಲಿ ಬಿಡು, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ಏನ್ರಿ ಅಂತ ಅಂದಾಗ, ನಿಜವಾಗ್ಲೂ ಮಾವ ಈ ರೀತಿ ಕೋಪ ಮಾಡ್ಕೊಂಡಿರೋದಕ್ಕೆ ನಿಜವಾಗ್ಲೂ ನನ್ನ ಮಗನಿಗೆ ಆಸ್ತಿ ಸಿಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನಿಮ್ಮಮ್ಮ ಒಳ್ಳೆ ಕೆಲಸ ಮಾಡೋದು, ಸಿದ್ದುಗೂ ಸಹ ಆಸ್ತಿಲಿ ಪಾಲು ಕೊಟ್ಟಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ರೀ, ಸಿದ್ದು ಮನೇಲಿದ್ದಾಗ ಯಾವತ್ತೂ ಸಹ ಆಸ್ತಿ ನನಗೆ ಬೇಕು ಅಂತ ನನಗೆ ಅನಿಸಿರ್ಲಿಲ್ಲ, ಆದರೆ ನಮ್ಮ ಸಿದ್ದು ಆ ಚಿಕ್ಕ ಮನೇಲಿ ಉಸಿರಾಡೋಕ್ಕೂ ಸಹ ಆಗ್ತಾಯಿಲ್ಲ, ಅಂಥ ಮನೇಲಿ ಇರೋದನ್ನ ನೋಡಿ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ನಮಗೂ ಆಸ್ತಿ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಿದ್ದೆ, ಬಟ್ ಅಂತೂ ಇಂತೂ ಇವಾಗ ಆಸ್ತಿ ಸಿಗ್ತಲ್ಲ, ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ವಿಮಲ ಹೇಳ್ತಾ ಇರಬೇಕಾದ್ರೆ, ನನಗೂ ಅಷ್ಟೇ ಅಲ್ವೇನೆ, ತಂದೆ ತಾಯಿಗಳು ಮಕ್ಕಳು ಸುಖವಾಗಿರೋದನ್ನೇ ಅಲ್ಲೋ ಬಯಸೋದು, ನನಗೂ ಖುಷಿ ಆಗ್ತಿದೆ,
ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತಂತಂದರೆ ಅರ್ಜೆಂಟಾಗಿ ನಮ್ಮ ಆರ್ತಿಗೆ ಮದುವೆ ಮಾಡಬೇಕು ಅಂತ ಅಂದಾಗ ಏನಂದರೆ ಅವಳು ಇನ್ನೂ ಓದಬೇಕು ಅಂತ ಅಂತಿದ್ದಾಳೆ, ಓದ್ಕೊಂಡಿರಲಿ ಬಿಡಿ ಅಂತ ಅಂದಾಗ ಅಯ್ಯೋ ನಿನ್ನ ಅವಳದ್ದೇನಾದ್ರು ಮದುವೆ ಮಾಡಲಿಲ್ಲ ಅಂತ ಅಂದರೆ ಆಸ್ತಿ ನಮಗೆ ಖಂಡಿತ ಎಲ್ಲ ಸಿಗಲ್ಲ ಕಣೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಮ್ಮ ಅಪ್ಪ ಅಂತ ಆರತಿ ಒಳಗಡೆ ಬರ್ತಾಳೆ. ಅಯ್ಯೋ ನನ್ನ ಬಂಗಾರ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ, ನೀನು ಎಷ್ಟು ಮುದ್ದಾಗಿದೆಯಾ, ನಿನ್ನಂಥ ಮುದ್ದಾದ ಮುಖಕ್ಕೆ ಒಳ್ಳೆ ರಾಜ್ಕುಮಾರನೇ ನಾನು ಹುಡುಕ್ಲೇಬೇಕು ಅಂತ ನೈಸ್ ಮಾಡ್ತಿರ್ಬೇಕಾದ್ರೆ ಈ ಅಪ್ಪನಿಗೇನು ತಲೆಗಿಲೆ ಕೆಟ್ಟಿದೆಯಾ, ನೆನ್ನೆ ವಾರ್ಡ್ರೋಬಲ್ಲಿ ಅಮ್ಮನ ದುಡ್ಡು ಕದಿಯಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಿದ್ದಕ್ಕೆ ನಾನು ಏನು ಹೇಳಿಲ್ವಲ್ಲ ಅದಕ್ಕೆ ನನ್ನನ್ನು ನೈಸ್ ಮಾಡ್ತಿದ್ದಾರಾ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಮುರಳಿ ಮಾತ್ರ ಅವಳ ರೂಪನ ಹೊಗಳ್ತಾ ಇರ್ತಾನೆ. ನಿನ್ನಂಥವಳಿಗೆ ಒಳ್ಳೆ ರಾಜ್ಕುಮಾರ್ನ ತಂದು ಮದುವೆ ಮಾಡ್ತೀನಿ ಅಂತ ಅಂದಾಗ ವಿಮಲ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಏನಮ್ಮ ಆಸ್ತಿಗೋಸ್ಕರ ನನ್ನ ಮದುವೆ ಆಗು ಅಂತ ಹೇಳ್ತಾ ಇದೀಯಾ, ಹೋಗಮ್ಮ ನನಗೆ ಯಾವ ಏಜ್ ಆಗಿದೆ ನಾನು ಆಗಲ್ಲ ಅಂತ ಅನ್ಬೇಕಾದ್ರೆ ನಂದೇನು ಅಲ್ಲಮ್ಮ ಎಲ್ಲ ನಿಮ್ಮ ಅಪ್ಪ ಕೊಟ್ಟಿದ್ದ ಐಡಿಯಾ ಅಂತ ಅನ್ಬೇಕಾದ್ರೆ ಅಲ್ಲಮ್ಮ ಮದುವೆ ಆಗಲ್ಲ ಅಂದರೆ ಆಸ್ತಿ ಸಿಗಲ್ಲ ಅಂತ ಅನ್ಬೇಕಾದ್ರೆ ಅಪ್ಪ ಈ ರೀತಿ ಫೋರ್ಸ್ ಮಾಡಿದರೆ ನಿಮ್ಮ ಸೀಕ್ರೆಟ್ನ ಅಮ್ಮನಿಗೆ ಹೇಳ್ಬಿಡ್ತೀನಿ ಅಂತ ಅಂದಾಗ ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತಾನೆ. ವೈದೇಹಿ ವಿಚಾರ ಏನಾದರೂ ಇವಳಿಗೆ ಗೊತ್ತಾಗ್ಬಿಡ್ತಾ ಅಥವಾ ಏನಾದರೂ ಕಪೋಟ್ ವಿಷಯ ಗೊತ್ತಾಯ್ತಾ ಅಂತ ಅಂದ್ಬಿಟ್ಟು ಏನು ಹೇಳು ವಿಷಯ ಅಂತ ಆರ್ತಿನ ಈ ಕಡೆ ವಿಮಲಗೆ ಅದ್ರಿಸಿ ಕೇಳ್ತಾ ಇರಬೇಕಾದ್ರೆ ಏನಿಲ್ಲ ಕಣೆ, ಹೋದ ವಾರ ನಿನಗೆ ಹೇಳ್ದೇನೆ ನಾನೊಂದು ಮೂವಿಗೆ ಹೋಗಿದ್ದೆ, ಅದಕ್ಕೆ ಅವಳು ಈ ರೀತಿ ಹೇಳ್ತಿದ್ದಾಳೆ ಬಿಟ್ಟಾಕು ಅಂತ ಅಂದ್ಬಿಟ್ಟು ಬಾರಮ್ಮ ನಿನ್ನ ಜೊತೆ ಮಾತಾಡಬೇಕು ಅಂತ ಆರ್ತಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಮಲನಿಗೆ ಸ್ವಲ್ಪ ಡೌಟ್ ಬಂದು ಇವರಿಬ್ಬರು ಮತ್ತೆ ಏನು ನಡೀತಿದೆ ಮೊದಲು ಅದೇನಂತ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಸಿದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಶಾರದವ್ರೆ ನನ್ನ ಡ್ರೆಸ್ ನೋಡಿದ್ರಾ ಅಂತ ಕೇಳ್ತಿರ್ಬೇಕಾದ್ರೆ ಹೊಸ ಡ್ರೆಸ್ನ ತೊಗೊಬಂದು ಇದನ್ನ ಹಾಕೊಳ್ಳಿ ಅಂತ ಅಂದಾಗ ಇದೇನಿದು ಹೊಸ ತಂದಿದ್ದೀರಾ ಅಂತ ಅಂದಾಗ ಹೌದು ಸರ್ ಯಾವಾಗಲೂ ಒಂದೇ ಥರನ ಹಾಕೋತಿದ್ರಲ್ಲ ಅದಕ್ಕೆ ನಾನು ನಿಮಗೆ ಹೊಸ್ತು ತಂದೆ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ ಡ್ರೆಸ್ ಅಂತ ಹೊಗಳ್ತಾ ಇರ್ತಾನೆ. ಹಾಗೆ ಆ ಡ್ರೆಸ್ನ ಸ್ಮೆಲ್ ಮಾಡಿದಾಗ ತುಂಬ ಗಮ್ಮಂತಿದೆ ಅಲ್ವಾ ಸರ್ ಅಂತ ಅಂದಾಗ ನಿಮ್ಮ ಸ್ಮೆಲ್ಲೇ ಬರ್ತಿದೆ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರ್ರಿ ಯಾಕ್ರಿ ರೇಗಿಸ್ತೀರಾ, ಅದು ಬಟ್ಟೆ ಸ್ಮೆಲ್ಲೇ ಬರ್ತಾ ಇದೆ, ಅದು ಬಿಟ್ಟು ನನ್ನ ಸ್ಮೆಲ್ ಅಂತೆ ಅಂತ ಅಂದಾಗ ಹಾಗೆ ಬಟ್ಟೆನ ಹಗ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ನಿಮ್ಮನ್ನೇ ತಪ್ಕೊಂಡೋ ರೀತಿ ಫೀಲ್ ಆಗ್ತಿದೆ ಕಣ್ರಿ ಅಂತ ಅಂದಾಗ ಏನಂದ್ರಿ ಅಂತ ಅನ್ಬೇಕಾದ್ರೆ ಏನಿಲ್ಲ ಬಿಡಿ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ ಹಾಕೊಂಡು ತುಂಬ ಖುಷಿ ಪಡ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ತಾತ ದಶರಥ ಹಾಗೆ ಸುಮಿತ್ರ ಮೂವರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಅಪ್ಪ ಆದಷ್ಟು ಬೇಗ ಜ್ಯೋತಿಕನ ಮದುವೆ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ನಮಗೂ ವಯಸ್ಸಾಗ್ತಿದೆ, ಆಮೇಲೆ ಕೇಳೋರು ಯಾರೂ ಇರಲ್ಲ ಅಪ್ಪ, ಅವಳಿಗೊಂದು ಲೈಫ್ನ ಕೊಡಬೇಕು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಜಲದ ಕಾಫಿ ತಂದು ಕೊಡ್ತಾ ಇರ್ತಾಳೆ. ಎಲ್ಲರೂ ಕಾಫಿ ಕುಡಿದು ಮಾತಾಡ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನನಗೇನು ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ದಶರಥ, ನನಗೂ ಸಿಕ್ಕಾಬಟ್ಟೆ ಆಸೆ ಇದೆ ಕಣೋ, ಆದರೆ ಏನು ಮಾಡಲಿ ಅವಳು ತುಂಬ ಮೊಂಡು, ನಾನು ಆಗಲ್ಲ ಅಂದರೆ ಆಗಲ್ಲ ಅಂತ ಹಠ ಮಾಡ್ತಾಳೆ. ಅವಳು ಒಂದೇ ಒಂದು ಸಲ ನಾನು ಮದುವೆ ಆಗ್ತೀನಿ ತಾತ ಅಂತ ಹೇಳಿ ಎಷ್ಟು ಜನ ರಾಜ್ಕುಮಾರ್ನ ತಂದು ನಿಲ್ಲಿಸ್ತೀನಿ ನೋಡ್ತಾ ಇರು, ಕ್ಯೂ ನಿಲ್ಲಿಸ್ತೀನಿ, ಅವಳಿಗೆ ಯಾವ ರಾಜ್ಕುಮಾರ ಇಷ್ಟನೋ ಅವನ ಕೊರಳಿಗೆ ಹೋಗಿ ಹಾರ ಹಾಕ್ಲಿ ಅಂತ ಅಂದಾಗ ಮಾವ ನಿಮ್ಮ ಮನಸ್ಸಲ್ಲಿರೋ ರಾಜ್ಕುಮಾರ ಯಾರು ಅಂತ ಅಂದಾಗ ಅದು ಮೊದಲು ಜ್ಯೋತಿಕಾ ಒಪ್ಕೊಳ್ಳಿ ಆಮೇಲೆ ಹೇಳ್ತೀನಿ ಸುಮಿತ್ರ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರು ಸಹ ಬಂದಾಗ ಜ್ಯೋತಿಕಾ ಏನು ಗೊತ್ತಮ್ಮ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಸಹ ನಿನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ನೋಡಿದ್ ಗೋಲ್ಡಿ ಏನು ಗೊತ್ತಾ, ಇಷ್ಟು ದಿನ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಇನ್ಮೇಲೆ ನಾನು ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ದಯವಿಟ್ಟು ನೀನು ಇಂಗ್ಲೀಷಲ್ಲಿ ಮಾತಾಡಬೇಡ, ಕಿವಿಗಳಿಗೆಲ್ಲ ಇರಿಟೇಟ್ ಆಗ್ತಾ ಇದೆ, ಅದಕ್ಕೆ ಅವಮಾನ ಮಾಡಬೇಡ ಅಂತ ಅಂದಾಗ ಸುಮ್ಮನೆ ಇರ್ರಿ, ನಾನೆಲ್ಲ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀನಿ ಅಂತ ಬೇಜಾರು ನಿಮಗೆ, ಅದಕ್ಕೆ ಮಾತಾಡೋಕ್ಕೆ ಬಿಡಲ್ಲ, ನೋಡು ಗೋಲ್ಡಿ ಏನೇ ಆಗಲಿ ಇವಾಗಾದರೂ ಮದುವೆಗೆ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ಬರ್ತಾಳೆ, ನೋಡು ಬಂಗಾರಿ ನಿನ್ನನ್ನು ಬೇರೆ ಮನೆಗೆ ಕಳಿಸ್ಬೇಕನ್ನ ಇಂಟೆನ್ಷನ್ ನಮಗಲ್ಲ, ಆದರೆ ಮದುವೆ ಆಗಲೇಬೇಕು, ನಿನ್ನ ಸುಖ ಸಂತೋಷ ಎಲ್ಲನೂ ನೀನು ನೋಡ್ಕೊಳ್ಳೇಬೇಕು, ನೀನು ಸುಖವಾಗಿರಬೇಕು, ಅದಕ್ಕೋಸ್ಕರ ಮದುವೆ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಸಹ ಹೋಗಿ ಆ ಸಿದ್ದು ನೆನಪೆಲ್ಲ ಯಾಕೆ ಇನ್ನೂ ಇದೆಯಾ ನೀನು, ಅವನೇನೋ ಅಚ್ಚುಕಟ್ಟ ಮದುವೆಗೆ ಕೆಲಸದವ್ರ ಜೊತೆ ಚೆನ್ನಾಗಿದ್ದಾನೆ, ನೀನು ನೋಡಿದರೆ ಹಿಂಗೆ ಇದೆಯಾ, ನಿನಗಿದೆಲ್ಲ ಇದ್ರೂ ಸಹ ಅನುಭವಿಸೋಕ್ಕಾಗ್ತಾ ಇಲ್ವಲ್ಲ ಅಂತ ಬರ್ತಿರ್ಬೇಕಾದ್ರೆ ದಶರಥನು ಸಹ ಹೇಳ್ತಾ ಇರ್ತಾನೆ, ನೋಡು ಜ್ಯೋತಿಕಾ ನಿನ್ನನ್ನು ಮದುವೆ ಆಗುವಂತ ಯಾಕೆ ಅಂತ ಇದ್ದೀವಿ ಅಂತ ಅಂದರೆ ಹೊರಗಿನವರೆಲ್ಲ ಬಂದುಬಿಟ್ಟು ನಿಮ್ಮ ಮಗಳ ಮದುವೆ ಯಾವಾಗ, ಯಾಕೆ ಇನ್ನೂ ಮದುವೆ ಆಗಿಲ್ವಾ, ಯಾಕೆ ಏನಾದರೂ ಪ್ರಾಬ್ಲಮ್ ಅಂತ ಎಲ್ಲ ಕೇಳ್ತಾರೆ, ಅವರಿಗೋಸ್ಕರ ನಾನು ಮದುವೆ ಆಗು ಅಂತ ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ಸಮಯ ಆದಮೇಲೆ ನಿಮ್ಮ ಮಗಳಿಗೆ ಏನಾದರೂ ಕಾಯಿಲೆ ಇದೆ ಅಂತ ಅದು ಇದು ಅಂತ ಗಾಸಿಪ್ ಮಾಡ್ತಾರೆ, ಅದನ್ನು ಕೇಳ್ಕೊಳ್ಳೋ ಶಕ್ತಿ ನಮಗಿಲ್ಲಮ್ಮ, ಅದಕ್ಕೆ ಮದುವೆ ಆಗು ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರನು ಮತ್ತೆ ಸಮಾಧಾನ ಮಾಡ್ತಾ ಇರ್ತಾಳೆ, ಹೌದು ಬಂಗಾರಿ ಹೆಣ್ಣಾದಮೇಲೆ ಮದುವೆ ಆಗಲೇಬೇಕು, ಕಾಲಕ್ಕೆ ತಕ್ಕಂತೆ ಮಕ್ಕಳನ್ನ ಹಡಿಲೇಬೇಕು, ಹಾಗೆ ಎಲ್ಲ ಜವಾಬ್ದಾರಿಗಳನ್ನು ಹೆಣ್ಣಾದವಳು ಹೊರಲೇಬೇಕು, ಹಾಗೆ ನಿನಗೆ ಯಾವಾಗ ಬೇಕು ಅವಾಗೆಲ್ಲ ಬರ್ತಾ ಇರು, ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಇಲ್ಲಿ ಇರು, ನಿನ್ನ ಗಂಡನ್ನು ಕರ್ಕೊಬಾ, ನಾವು ಯಾರೂ ಸಹ ನಿನ್ನನ್ನು ಬೇರೆಯವಳು ಅಂತ ನೋಡಲ್ಲ, ಯಾವತ್ತಿದ್ರೂ ಇದು ನಿನ್ನ ಮನೆ ಬಂಗಾರ ಅಂತ ಅನ್ಬೇಕಾದ್ರೆ ಎಷ್ಟು ಹೇಳ್ತಾ ಇದ್ದಾರೆ, ನೀನು ಸುಮ್ಮನೆ ಇದೆಯಲ್ಲ ಗೋಲ್ಡಿ ಒಪ್ಕೊಳ್ಳೆ ಅಂತ ಮತ್ತೆ ಪಾರಿಜಾತ ಬೈತಾ ಇರ್ತಾಳೆ. ಹಾಗೆ ತಾತನೂ ಸಹ ನನಗೆ ವಯಸ್ಸಾಯ್ತಮ್ಮ, ನನ್ನ ಮೊಮ್ಮಕ್ಕಳು ಮದುವೆನ ಖುಷಿಯಾಗಿ ನೋಡಬೇಕು ಅಂತ ತಾತನೂ ಸಹ ಹೇಳ್ತಾ ಇರಬೇಕಾದ್ರೆ ಜೊತೆಗೆ ಹೇಳ್ತಾ ಇರ್ತಾಳೆ, ನನಗೆ ತುಂಬ ಚೆನ್ನಾಗಿ ಗೊತ್ತು ಡ್ಯಾಡ್, ಹುಟ್ಟಿದ್ದೆಲ್ಲ ಪ್ರತಿಯೊಂದು ಹೆಣ್ಮಕ್ಳು ಸಹ
ವಯಸ್ಸಾದಾಗ ಮದುವೆಯಾಗಿ ಹೋಗಲೇಬೇಕು, ನೀವೇನೋ ನಿಮ್ಮ ಜವಾಬ್ದಾರಿನ ಕಳ್ಕೊಬಿಡ್ತೀರ, ನನಗೆ ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಬಿಡ್ತೀರ, ಆದರೆ ನನಗೆ ಆಗಲ್ಲ ಅಂತ ಅಂದಾಗ ಇನ್ನೇನು ಪ್ರಾಬ್ಲಮ್ ಅಂತ ದಶರಥ ಕೇಳ್ತಿರ್ಬೇಕಾದ್ರೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋ ಶಕ್ತಿ ನನಗಿಲ್ಲ, ಇದು ಯಾರ್ದೋ ಮನೆ ಅನ್ನೋ ರೀತಿ ನನಗೆ ಆಗಲ್ಲ, ಇದು ನನ್ನ ಮನೆ ಅನ್ನೋದೇ ನನಗೆ ಇಷ್ಟ. ಹಾಗೆ ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟೋಳ ಥರ ಕಾಣ್ಬೋದು, ಆದರೆ ನೀವು ಎಷ್ಟು ಸೆನ್ಸಿಟಿವ್ ನನ್ನ ವಿಷಯದಲ್ಲಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನನಗೆ ಕೋಪ ಬಂದಾಗ, ನನ್ನ ಹತ್ತಾಗ, ಅದು ಬೇರೆ ಏನಾದರೂ ಆದಾಗ ನಮ್ಮಮ್ಮ ನನ್ನ ಸಮಾಧಾನ ಮಾಡ್ತಾರಲ್ಲ, ಆ ರೀತಿ ನನಗೆ ಆ ಮನೇಲಿ ಮಾಡೋರು ಯಾರು ಮಮ್ಮ, ಯು ನೋ ವಾಟ್, ನಿನಗೆ ಗೊತ್ತಾ, ನನಗೇನಾದರೂ ಸಿಕ್ಕಾಪಟ್ಟೆ ಕೋಪ ಬಂದಾಗ, ಬೇಜಾರಾದಾಗ ನಿನ್ನನ್ನು ಒಂದ್ಸಲ ಹಗ್ ಮಾಡಿಕೊಂಡ್ರೆ ನನಗೆಲ್ಲ ನೋವು ಮರ್ತೋಗುತ್ತೆ, ಆ ಮನೇಲಿ ಯಾರು ಮಾಡ್ತಾರೆ ಅಂತ ಅಂದಾಗ ಸುಮಿತ್ರನ ಕಣ್ಣಲ್ಲೂ ನೀರು ಬರ್ತಾ ಇರುತ್ತೆ. ಹಾಗೆ ತಾತನ ಹತ್ರ ಹೋಗ್ಬಿಟ್ಟು ತಾತನ ಕೈ ಹಿಡ್ಕೊಂಡಾಗ, ನಾನು ಕುಸ್ತು ಬಿದ್ದಾಗ ಅಥವಾ ಸೋತಾಗ ನೀನು ನನ್ನ ಮೊಮ್ಮಗಳು ಗೆದ್ದೇ ಗೆಲ್ತೀಯ ಅಂತ ನೀವು ನನ್ನ ಕೈ ಹಿಡಿದು ನಡೆಸಿದ್ರಲ್ಲ, ಆ ರೀತಿಯ ಮನೇಲಿ ಯಾರು ನಡೆಸ್ತಾರೆ ಅಂತ ಕೇಳಿದಾಗ ತಾತನಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರಲಿಲ್ಲ. ಡ್ಯಾಡ್ ಬಾಯ್ ತುಂಬ ಮಗಳೇ ಮಗಳೇ ಅಂತಿದ್ರಿ, 5 ನಿಮಿಷ ಬರೋದು ಲೇಟ್ ಆದರೂ ಸಹ ತುಂಬ ಚಡಪಡಿಸ್ತಾ ಇದ್ರಿ, ಎಷ್ಟು ಗೋಳಾಡ್ತಿದ್ರಿ, ಕಣ್ಣೀರಾಗ್ತಾ ಇದ್ರಿ, ಇವಾಗ ನಾನು ಇಲ್ಲ ಅಂತಂದರೆ ನೀವು ಖುಷಿಯಾಗಿರ್ತೀರ ಅಂತ ಅಂದಾಗ ಅವನಿಗೇನು ಮಾತಾಡೋಕ್ಕಾಗದೆ ಸೈಲೆಂಟಾಗಿ ನಿಂತ್ಕೊಬಿಡ್ತಾನೆ. ನೋಡಿ ಆ ಮನೇಲಿ ಗಂಡ ಅತ್ತೆ ಮಾವ ಯಾರು ಬೇಕಾದರೂ ಇರ್ಬೋದು, ಆದರೆ ನಿಮ್ಮ ಥರ ಪ್ರೀತಿ ಮಾಡೋರು ಅಲ್ಲಿ ಇರಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ನನ್ನ ಕೈಲಿ ಆಗಲ್ಲ, ಅದಕ್ಕೋಸ್ಕರ ಮದುವೆನ ಪೋಸ್ಟ್ಪೋನ್ ಮಾಡ್ತಿದ್ದೆ ಅಂತ ಹೇಳಬೇಕಾದ್ರೆ ತನ್ನ ಮಗಳನ್ನ ಸುಮಿತ್ರ ಹಗ್ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ನೋಡು ಬಂಗಾರಿ, ನಾನು ನಿನ್ನಂಗೆ ಆಡ್ತಾ ಇದ್ದೆ, ಒಂದು ವೇಳೆ ನನ್ನ ಮದುವೆನೇ ಆಗಲಿಲ್ಲ ಅಂತಂದರೆ ನಿನ್ನಂಥ ಬಂಗಾರಿ ನನಗೆ ಎಲ್ಲೇ ಹುಡ್ತಾ ಇದ್ಲು, ಸಮಾಧಾನ ಮಾಡ್ಕೊ, ಇದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ತಾತನೂ ಆ ಮನೇಲಿ ನನ್ನ ಥರ ತಾತ ಸಿಗ್ದಲೇ ಇದ್ದರು, ನನ್ನ ಪ್ರೀತಿ ಯಾವಾಗಲೂ ನಿನಗೆ ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಸುಮಿತ್ರನೂ ಸಹ ಬಂಗಾರಿ ಅಮ್ಮ ಅಂತ ಒಂದೇ ಒಂದು ಸಲ ಕರಿಯೇ, ನಿನ್ನ ಕಣ್ಮುಂದೆ ಬಂದು ನಿಂತಿರ್ತೀನಿ, ಅಮ್ಮನ ಮಡಿಲಿ ಯಾವಾಗಲೂ ನಿನಗೋಸ್ಕರ ಕಾಯ್ತಾ ಇರುತ್ತೆ ಕಣೆ, ಪ್ಲೀಸ್ ಮದುವೆಗೆ ಒಪ್ಕೊ ಅಂತ ಫೋರ್ಸ್ ಮಾಡ್ತಾರೆ. ಹಾಗೆ ಮತ್ತೆ ಜೊತೆಗೆ ಕಣ್ಣೀರು ಹಾಕೊಂಡು ನಾನು ಮದುವೆಗೆ ಒಪ್ಕೊಂಡ್ರೆ ನಿಮಗೆಲ್ಲ ಖುಷಿನ ಅಂತ ಅಂದಾಗ ಎಲ್ಲರಿಗೂ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆದರೆ ನಾನು ನಿಮಗೋಸ್ಕರ ಮದುವೆ ಹಾಕ್ತೀನಿ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ತಾತ ಫೈನಲಿ ನೀನು ಒಪ್ಕೊಂಡಲ್ಲ, ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಜ್ಯೋತಿಕಾ ಹಣೆಗೆ ಮುತ್ತು ಕೊಟ್ಟಾಗ, ನಿಮ್ಮ ಸಂತೋಷನೇ ನನ್ನ ಸಂತೋಷ, ನಿಮಗೇನು ಅನ್ಸುತ್ತೋ ಹಾಗೆ ಮಾಡಿ ಅಂತ ಜ್ಯೋತಿಕಾ ಖುಷಿಯಿಂದ ಹೇಳಿ ಹೊರಟೋಗ್ತಾ ಇರಬೇಕಾದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಫೈನಲಿ ನನ್ನ ಮೊಮ್ಮಗಳು ಒಪ್ಕೊಂಡ್ಲಲ್ಲ, ಅದೇ ನನಗೆ ಖುಷಿ. ಒಂದು ಕೆಲಸ ಮಾಡೋಣ, ಅವಳಿಗೆ ಸರಿಯಾದ ಗಂಡನ ನಾನು ಹುಡುಕಬೇಕು. ನಾವು ಪಾರ್ಟಿಗೆ ಹೋಗಿದ್ವಲ್ಲ, ರಾಘವ ಮತ್ತು ಲಕ್ಷ್ಮಿ ಅವ್ರ ಮಗ ರೋಹನ್ ಇದ್ನಲ್ಲ, ಅವನು ಎಂಥ ಜೋಡಿ ಆಗ್ಬೋದಲ್ವಾ, ನನಗಂತೂ ತುಂಬ ಇಷ್ಟ ಆಗಿದೆ, ನೀವೇನಂತೀರ ಅಂತ ಅಂದಾಗ ನಮಗೂ ಆಲ್ರೆಡಿ ಅವ್ನು ತುಂಬ ಇಷ್ಟ, ಹೋಗಿ ಮಾತಾಡಿ ಅಂತ ಸುಮಿತ್ರ ಖುಷಿ ವಿಚಾರ ಕೇಳಿದ್ದೀನಿ, ತುಪ್ಪದ ದೀಪ ಹಚ್ಚಿ ಬರ್ತೀನಿ ಅಂತ ಹೋಗ್ತಾ ಇದ್ರೆ ತಾತನಿಗೂ ದಶರಥನಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.